ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ನಾನು ಲಾಸ್ಟಾಗಿ ಅಂದರೆ ಒಂದು 1.5 years ಬ್ಯಾಕು ಫೋಟೋಶೂಟ್ ಮೇಲೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ನೀವು ಔಟ್ಡೋರಲ್ಲಿ ನೇಚರಲ್ಲಿ ಹೇಗೆಲ್ಲ ಅಟ್ರಾಕ್ಟಿವ್ ಆಗಿ ಪೋಸಸ್ನ ಕೊಟ್ಟು ಫೋಟೋಸ್ನ ತೆಗಿಬೋದು ಅಂತ ಹೇಳಿದ್ದೆ. ಸೊ ಅದಕ್ಕೆ ನೀವು ಸೂಪರಾಗಿರೋ ಒಂದು ರೆಸ್ಪಾನ್ಸ್ನ ಕೊಟ್ಟಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇಂದ್ರ ಬಗ್ಗೆ ನೋಡೋಕೆ ಹೋಗ್ತಿದ್ದೀವಿ ಅಂದರೆ, ನೀವು ಮನೆ ಹತ್ರನೇ ನಿಮ್ಮ ಇನ್ಸ್ಟಾಗ್ರಾಮ್ಗೋಸ್ಕರ ಹೆಂಗೆ ಮಸ್ತಾಗಿರೋ ಹೋಮ್ ಫೋಟೋಶೂಟ್ನ ಮಾಡಿ ಸೂಪರಾಗಿರೋ ಫೋಟೋಸ್ನ ತೆಗೆಯೋದು ಅನ್ನೋದಕ್ಕೆ ಒಂದು 8 ಸಿಂಪಲ್ ಟಿಪ್ಸ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಈ 8 ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮಿಂದ ಸೂಪರಾಗಿರೋ ಫೋಟೋಸ್ನ ತೆಗಿಯೋಕ್ಕಾಗುತ್ತೆ. ಸೊ ಅದಕ್ಕೆ ನಾನು ಗ್ಯಾರಂಟಿ. ಸೊ ನಾವು ಕಂಟೆಂಟ್ ಒಳಗೆ ಹೋಗೋದಿಂದ ಮುಂಚೆ ಈ ಒಂದು ಸಣ್ಣ ವಿಷಯನ ಹೇಳ್ಬಿಡ್ತೀನಿ. ಅದೇನಂದರೆ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲೇ ನೀವು ಅಬ್ಸರ್ವ್ ಮಾಡಿರ್ತೀರ, ಮಗ ಬಾರೋ ಫೋಟೋಶೂಟ್ಗೆ ಹೋಗೋಣ ಅಂದರೆ ಅವರು ಇಲ್ಲ ಮಗ ಬರಲ್ಲ ಅಂತ ಹೇಳ್ತಾರೆ. ಸೊ ಏನಕ್ಕೆ ಮಗ ಅಂತ ಕೇಳಿದ್ರೆ ಅವ್ರಿಗೆ ಈ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಂದರೆ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಕಲರ್ ಇಲ್ಲ, ಪಿಂಪಲ್ಸ್ ಇದೆ, ಹೇರ್ ಸ್ಟೈಲ್ ಸರಿ ಇಲ್ಲ, ಸೊ ಈ ಥರ ಏನಾದರೂ ಒಂದು ರೀಸನ್ಸ್ನ ಹೇಳ್ತಾ ಇರ್ತಾರೆ. ಸೊ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದಂದರೆ, ಈ ಪ್ರಪಂಚದಲ್ಲಿ ಯಾರೊಬ್ಬರು ಅಸಹ್ಯವಾಗಿಲ್ಲ, ಎಲ್ಲರೂ ಒಂದೊಂದು ರೀತಿಯಲ್ಲಿ ಯುನೀಕಾಗಿ ಬ್ಯೂಟಿಫುಲ್ಲಾಗೇ ಇದ್ದೀವಿ. ಸೊ ನೀವು ಕಾನ್ಫಿಡೆಂಟಾಗಿ ಪೋಸ್ ಕೊಟ್ರೇ ಸಾಕು, ನೀವು ಖಂಡಿತವಾಗ್ಲೂ ನೋಡೋಕ್ಕೆ ಸೂಪರಾಗೇ ಕಾಣ್ತೀರಾ. ಸೊ ನೀವು ಆದಷ್ಟು ಈ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಅವಾಯ್ಡ್ ಮಾಡಿಬಿಡಿ. ಓಕೆ, ನಾವು ಕಂಟೆಂಟ್ ಒಳಗೆ ಹೋಗ್ಬಿಡೋಣ. ಸೊ ಹೋಮ್ ಫೋಟೋಶೂಟ್ ಮಾಡೋದಕ್ಕೆ ಫಸ್ಟ್ ಟಿಪ್ಪು, ಸೊ ಇದು ಬಂದು ಇಂಡೋರ್ಗೆ ಮಾತ್ರ ಅಲ್ಲ, ಔಟ್ಡೋರ್ಗೂ ಸೆಟ್ ಆಗುತ್ತೆ. ಅದೇನಂದರೆ ಕಾಸ್ಟ್ಯೂಮ್. ಸೊ ನಾವು ಕಾಸ್ಟ್ಯೂಮ್ಗೆ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ನ ಕೊಡಬೇಕು ಅಂತ ಕೇಳಿದ್ರೆ, ನೀವೊಂದು ಸೂಪರಾಗಿರೋ ಕಾಸ್ಟ್ಯೂಮ್ನ, ಸೂಪರಾಗಿರೋ ಡ್ರೆಸ್ನ ವೇರ್ ಮಾಡಿರಬೇಕಾದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆ ಒಂದು ಕಾನ್ಫಿಡೆನ್ಸ್ ಲೆವೆಲು ತುಂಬಾ ಜಾಸ್ತಿ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ನೀವು ಆಟೋಮೆಟಿಕ್ಕಾಗಿ ಆ ಒಂದು ಜೆನ್ಯೂನ್ ಆಗಿರೋ ಸ್ಮೈಲು, ಎನರ್ಜಿ ಲೆವೆಲು, ಕಾನ್ಫಿಡೆನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಅವಾಗ ನೀವೆಲ್ಲ ಫೋಟೋಸಲ್ಲೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ. ಸೊ ನೀವು ಆದಷ್ಟು ಈ ಒಂದು ಕಾಸ್ಟ್ಯೂಮಲ್ಲಿ ತುಂಬಾ ಇಂಪಾರ್ಟೆನ್ಸ್ನ ಕೊಡಿ, ಮತ್ತು ಯಾವಾಗಲೂ ನಿಮ್ಮ ಕಾಸ್ಟ್ಯೂಮ್ನ ತುಂಬ ಸೂಪರ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ ಅವಾಗಲೇ ನೀವೆಲ್ಲ ಫೋಟೋಸಲ್ಲೂ ತುಂಬ ಚಿಂದಿಯಾಗಿ ಕಾಣ್ತೀರಾ. ನಾವು ಫೋಟೋಶೂಟಲ್ಲಿ ನಾವು ನೆಕ್ಸ್ಟ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕೇಳಿದ್ರೆ, ನಿಮ್ಮ ಹೇರ್ ಸ್ಟೈಲು. ಯಾಕಂದರೆ ನಮ್ಮ ಓವರ್ ಆಲ್ ಫೇಸ್ ಶೇಪ್ನ ಡಿಸೈಡ್ ಮಾಡೋದೇ ನಮ್ಮ ಹೇರ್ ಸ್ಟೈಲು. ಸೊ ನೀವು ಆದಷ್ಟು ಫೋಟೋನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಹೇರ್ ಸ್ಟೈಲ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ಫೋಟೋಸ್ಗೆ ಪೋಸ್ನ ಕೊಡಿ. ಯಾಕಂದರೆ ನಾನೇ ತುಂಬ ಸಿಚುವೇಶನಲ್ಲಿ ಫೇಸ್ ಮಾಡಿದ್ದೀನಿ. ಫೋಟೋಸ್ ಎಲ್ಲ ಸೂಪರಾಗಿರುತ್ತೆ, ಬಟ್ ನಮ್ಮ ಹೇರ್ ಮಾತ್ರ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಕೆಟ್ಟದಾಗ ಕಾಣ್ತಾ ಇರುತ್ತೆ. ಸೊ ಅವಾಗ ನಮಗೆ ಅನಿಸುತ್ತೆ, ಈ ಒಂದು ಹೇರ್ ಸ್ಟೈಲ್ ಮಾತ್ರ ಚೆನ್ನಾಗಿದ್ದಿದ್ರೆ ಓವರ್ ಆಲ್ ಫೋಟೋನೇ ಸೂಪರಾಗಿದ್ದಿರುತ್ತಲ್ಲ ಅಂತೆಲ್ಲ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಯಾವಾಗಲೂ ಫೋಟೋಸ್ನ ತೆಗೆಯೋದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ಹೇರ್ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ನಿಮ್ಮ ಫೋಟೋಸ್ಗೆ ಪೋಸಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಟಿಪ್ ನಂಬರ್ 3, ಆಕ್ಸೆಸರೀಸ್. ಸೊ ನಾವು ಆಕ್ಸೆಸರೀಸ್ಗೆ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕೇಳಿದ್ರೆ, ಇದು ಬಂದು ನಿಮ್ಮ ಫೋಟೋ ಬ್ಯೂಟಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಕ್ಯಾಮ್ರಾ ಮುಂದೆ ನಿಂತು ಆ ಒಂದು ಎಕ್ಸ್ಪ್ರೆಷನಿಂದ ಪೋಸಸ್ನ ಕೊಡೋಕ್ಕೆ ಒಂದು ಸ್ವಲ್ಪ ಶೈ ಆಗಿ ಫೀಲ್ ಮಾಡ್ತಾರೆ. ಸೊ ಅಂಥವರು ಈ ಕೂಲರ್ಸ್ನು ಅಥವಾ ಸನ್ ಗ್ಲಾಸಸ್ನು ಯೂಸ್ ಮಾಡಿಕೊಂಡು ಮೇಕ್ ಓವರ್ ಮಾಡ್ಕೋಬೋದು. ಅದೇ ಥರ ನೀವು ರಿಂಗ್ಸು, ಬ್ರೇಸ್ಲೆಟು, ವಾಚು, ಸೊ ಇಂಥವನ್ನೆಲ್ಲ ಯೂಸ್ ಮಾಡ್ಕೊಂಡು ಕೂಡ ನೀವು ಪೋಸಸ್ನ ಕೊಡ್ಬೋದು. ಸೊ ಇದು ಬಂದು ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ಥರ ನೀವು ಆಕ್ಸೆಸರೀಸ್ನ ವೇರ್ ಮಾಡಬೇಕಾದ್ರೆ ಅದು ಬಂದು ಓವರ್ ಆಲ್ ಆಗಿ ಆ ಫೋಟೋ ಬ್ಯೂಟಿನ ಇನ್ನೂ ತುಂಬಾ ಜಾಸ್ತಿ ಮಾಡಿ ತೋರಿಸುತ್ತೆ. ನಾವು ಟಿಪ್ ನಂಬರ್ 4, ಬ್ಯಾಕ್ಗ್ರೌಂಡ್. ಸೊ ನಾವು ಹೋಮ್ ಫೋಟೋಶೂಟ್ನ ಮಾಡಬೇಕಾದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಬಂದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ನೀವು ಆದಷ್ಟು ಯಾವುದಾದ್ರೂ ಪ್ಯೂರ್ ಪ್ಲೈನ್ ಆಗಿರೋ ವೈಟ್ ಕ್ಲಾತು ಅಥವಾ ಪ್ಯೂರ್ ಪ್ಲೈನ್ ಆಗಿರೋ ಬ್ಲ್ಯಾಕ್ ಕ್ಲಾತ್ನ ನೀವು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಲರಲ್ಲಿರೋ ನೀಟಾಗಿರೋ ನಿಮ್ಮ ಮನೆ ಗೋಡೆನೂ ನೀವು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೋಬೋದು. ಸಪೋಸ್ ನೀವು ಇಲ್ಲ ಬ್ರೋ ನಮ್ಮ ಮನೆಯಲ್ಲಿ ಗೋಡೆ ಎಲ್ಲ ತುಂಬ ಗಲೀಜಾಗಿದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನೀವು ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ನ ಕಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಗೋಡೆಯಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಅದನ್ನೇ ಬ್ಯಾಕ್ಗ್ರೌಂಡ್ ಥರ ಯೂಸ್ ಮಾಡ್ಕೋಬೋದು. ಅದೇ ಥರ ನೀವು ಫರ್ನಿಚರ್ಸು, ಪ್ಲ್ಯಾಂಟ್ಸು, ಸೊ ಇಂಥವನ್ನೂ ನೀವು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೋಬೋದು. ಸೊ ಇವೆಲ್ಲನೂ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಮತ್ತು ನಿಮ್ಮ ಫೋಟೋನೂ ತುಂಬಾ ಬ್ಯೂಟಿಫುಲ್ಲಾಗಿ ತೋರಿಸುತ್ತೆ. ನಾವು ಟಿಪ್ ನಂಬರ್ 5, ಲೈಟಿಂಗ್ ಸೆಟಪ್. ಸೊ ನಾವು ಮನೇಲಿ ಫೋಟೋಶೂಟ್ನ ಮಾಡಬೇಕಾದ್ರೆ ಈ ಲೈಟಿಂಗ್ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ನೀವು ಆದಷ್ಟು ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡಬೇಕಾದ್ರೆ ಆ ಜಾಗದಲ್ಲಿ ಒಳ್ಳೆ ಲೈಟಿಂಗ್ ಫೆಸಿಲಿಟಿ ಇದೆಯಾ ಅಂತ ನೋಡ್ಬಿಟ್ಟು ಅದಾದಮೇಲೆ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡಿ. ಮತ್ತು ನಿಮ್ಮಿಂದ ಒಂದು ಸ್ವಲ್ಪ ಅಮೌಂಟ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂತ ಇದ್ದರೆ ಈ ರೀಲ್ಸು ಮತ್ತು ಶಾರ್ಟ್ಸ್ ಎಲ್ಲ ಮಾಡೋದಕ್ಕೆ ಡೆಡಿಕೇಟೆಡ್ ಆಗಿ ಲೈಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಸಪೋಸ್ ನಿಮ್ಮಿಂದ ಅಮೌಂಟ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಇದ್ದರೆ ತೊಂದರೆ ಇಲ್ಲ, ನೀವು ನ್ಯಾಚುರಲ್ ಆಗಿ ಸಿಗೋ ಸನ್ಲೈಟಿಂದನೇ ನೀವು ಒಳ್ಳೆ ಫೋಟೋಸ್ನ ತೆಗಿಬೋದು. ಬಟ್ ಆದರೆ ನೀವು ಪರ್ಫೆಕ್ಟ್ ಟೈಮಿಂಗಲ್ಲಿ ತೆಗಿಬೇಕು. ಸೊ ಅವಾಗಲೇ ಫೋಟೋಸ್ ಚೆನ್ನಾಗಿ ಬರೋದು. ಸೊ ಆದಷ್ಟು ಈ ಲೈಟಿಂಗ್ ಸೆಟಪಲ್ಲೂ ನೀವು ಕಾನ್ಸಂಟ್ರೇಟ್ನ ಮಾಡಿ. ನಾವು ಟಿಪ್ ನಂಬರ್ 6, ಪೋಸಸ್. ಸೊ ನೀವು ಮನೇಲಿ ಫೋಟೋಶೂಟ್ನ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ
ಒಂದಿನ ಮುಂಚೆನೇ ನೀವು ಯಾವ್ಯಾವ ಪೋಸಸ್ ಎಲ್ಲ ಫೋಟೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಗೂಗಲಲ್ಲಿ ಸರ್ಚ್ ಮಾಡಿ ಆ ಮಾಡಲ್ ಫೋಟೋಸ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೀವು ಆ ಮೊಮೆಂಟಲ್ಲಿ ಹೋಗ್ಬಿಟ್ಟು ಸ್ಪಾಟಲ್ಲಿ ಪೋಸಸ್ನ ಕೊಡೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಮಿಂದ ಆಗಲ್ಲ. ಯಾಕಂದರೆ ನಿಮಗೆ ಸಡನ್ನಾಗಿ ಯಾವ ಪೋಸಸ್ಸು ಜ್ಞಾಪಕ ಬರಲ್ಲ. ಸೊ ಅವಾಗ ನೀವು ಸರ್ಚ್ ಮಾಡಿದ್ರು ನೀವು ಅಂದ್ಕೊಂಡಿರೋ ಥರ ಪೋಸಸ್ ಎಲ್ಲ ನಿಮಗೆ ಸಿಗಲ್ಲ. ಸೊ ಅವಾಗ ಬೇಡದೇ ಇರೋ ಟೆನ್ಷನು, ಪ್ರೆಷರ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ನಿಮ್ಮ ಫೋಟೋಸು ಚೆನ್ನಾಗಿ ಬರಲ್ಲ. ಸೊ ನೀವು ಆದಷ್ಟು ಯಾವ್ಯಾವ ಪೋಸಲ್ಲೆಲ್ಲ ಫೋಟೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಫಸ್ಟೇ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಸೊ ಅವಾಗಲೇ ನಿಮ್ಮಿಂದ ಒಂದು ಒಳ್ಳೆ ಫೋಟೋಶೂಟ್ ಮಾಡೋಕ್ಕಾಗುತ್ತೆ. ನಾವು ಟಿಪ್ ನಂಬರ್ 7 ಪ್ರಾಕ್ಟೀಸಿಂಗ್. ಸೊ ನೀವು ಮನೇಲಿ ಫೋಟೋಶೂಟ್ನ ಮಾಡೋಕ್ಕೆ ಡಿಸೈಡ್ ಮಾಡಿದಾದ್ಮೇಲೆ ನೀವು ಫೋಟೋಶೂಟ್ ಟೈಮಲ್ಲಿ ನೀವು ಕೊಡೋಕೆ ಹೋಗ್ತಿರೋ ಪೋಸಸ್ನೆಲ್ಲಾನು ಮಿರರ್ ಮುಂದೆ ನಿಂತು ಮುಂಚೆನೇ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ಸ್ಟ್ರಕ್ಚರು, ನಿಮ್ಮ ಬಾಡಿನ ಯಾವ ಆ್ಯಂಗಲಲ್ಲಿ ಟರ್ನ್ ಮಾಡಬೇಕು, ನಿಮ್ಮ ಸ್ಮೈಲು, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ನು, ಸೊ ಇವೆಲ್ಲನೂ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗ್ಬಿಡುತ್ತೆ. ಸೊ ಅವಾಗ ನೀವು ಫೋಟೋಶೂಟ್ ಟೈಮಲ್ಲಿ ಪ್ರಾಪರಾಗಿ ಟಕ್ ಟಕ್ ಅಂತ ಎಲ್ಲ ಪೋಸಸ್ನು ಚೇಂಜ್ ಮಾಡಿಕೊಂಡು ಸೂಪರಾಗಿ ಫೋಟೋಸ್ಗೆ ಪೋಸಸ್ನ ಕೊಡೋಕ್ಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಮಿರರ್ ಮುಂದೆ ನಿಂತು ಯಾವ್ಯಾವ ಪೋಸಸ್ಸಲ್ಲೆಲ್ಲ ಫೋಟೋಸ್ನ ತೆಗೆಯಕ್ಕೆ ಹೋಗ್ತಿದ್ದೀರೋ ಅದನ್ನು ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅವಾಗಲೇ ನಿಮ್ಮ ಫೋಟೋಸ್ ಎಲ್ಲ ತುಂಬ ಸೂಪರಾಗಿ ಬರುತ್ತೆ. ನಾವು ಲಾಸ್ಟ್ ಟಿಪ್ ಅದೇನಂದರೆ ಎಡಿಟಿಂಗ್. ಸೊ ನೀವು ಅದೆಷ್ಟೇ ಮಕ್ಕಳಾಗಿರೋ ಫೋಟೋಸ್ನ ತೆಗೆದಿದ್ರು ಅದನ್ನು ನೀವು ಎಡಿಟಿಂಗ್ ಮುಖಾಂತರ ಒಂದು ಮಸ್ತಾಗಿರೋ ಫೋಟೋಸ್ ಥರ ಚೇಂಜ್ ಮಾಡಿಬಿಡ್ಬೋದು. ಸೊ ನೀವು ಆದಷ್ಟು ಒಂದು ಸ್ವಲ್ಪ ಎಡಿಟಿಂಗ್ನೆಲ್ಲ ಕಲ್ತಿಡ್ಕೊಳ್ಳಿ. ಮತ್ತು ಕೆಲವೊಬ್ರು ಕೇಳ್ತಾರೆ, ಬ್ರೋ ನನ್ನ ಹತ್ರ DSLR ಕ್ಯಾಮ್ರಾ ಎಲ್ಲ ಇಲ್ಲ, ಸೊ ನಾನು ಮೊಬೈಲಲ್ಲೇ ಫೋಟೋಶೂಟ್ನ ಮಾಡ್ಬೋದಾ ಅಂತ. ಬ್ರೋ ನೀವು ಧಾರಾಳವಾಗಿ ಮಾಡ್ಬೋದು, ಬಟ್ ಆದರೆ ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಬಂದು ಒಂದು ಸ್ವಲ್ಪ ಚೆನ್ನಾಗಿರೋ ಥರ ನೋಡ್ಕೊಳ್ಳಿ. ಸೊ ಅವಾಗಲೇ ನೀವು ಎಡಿಟಿಂಗ್ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಇರುತ್ತೆ. ಸೊ ನೀವು ಆದಷ್ಟು ನನ್ನ ಹತ್ರ DSLR ಕ್ಯಾಮ್ರಾ ಇಲ್ಲ ಅಂತಲ್ಲ ವರಿನೇ ಮಾಡೋಕೆ ಹೋಗ್ಬೇಡಿ. ಧೈರ್ಯವಾಗಿ ಮೊಬೈಲಲ್ಲೇ ಫೋಟೋಶೂಟ್ನ ಮಾಡಿ ನಿಮ್ಮಿಂದ ಸೂಪರಾಗಿರೋ ಫೋಟೋಸ್ನೆಲ್ಲ ಖಂಡಿತವಾಗ್ಲೂ ತರೋಕ್ಕಾಗುತ್ತೆ. ಸೊ ದಟ್ಸ್ ಆಲ್ ಗೈಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಸಿ ಯು.